ಕಥೆ ಬರುತ್ತೆ ಮಹಾಭಾರತದಲ್ಲಿ. ಜನಕರಾಜ ತನ್ನ ತಮ್ಮನನ್ನ ಕಳ್ಕೊಂಡು ಬಿಟ್ಟಿದ್ದಾನೆ. ಅವನ 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು. ಅಕಾಲದಲ್ಲಿ ಕುಶಧ್ವಜ ಸತ್ತೋಗ್ಬಿಟ್ಟಿದ್ದಾನೆ. ಜನಕರಾಜ ಅಳ್ತಾ ಕೂತಿದ್ದಾನೆ. ಅವಾಗ ವೇದವ್ಯಾಸ ದೇವರು ಅಶ್ಮ ಅಂತ ಒಬ್ಬ ಋಷಿಯನ್ನ ಜನಕರಾಜನ ಮನೆಗೆ ಕೊಟ್ಟು ಕಳಿಸ್ತಾರೆ. ಅಶ್ಮ, ನೀನು ಆ ಜನಕರಾಜನ ಮಂಡೆ ಸರಿ ಮಾಡಿ ಬಾ ಅಂತ. ಆ ಋಷಿ ಹೋಗಿ ಕೇಳ್ತಾನೆ, ಜನಕರಾಜ ಯಾಕೆ ದುಃಖ ಪಡ್ತಾ ಇದ್ದೀ? ಅಲ್ಲ, ನನಗೆ ತಮ್ಮ ಸತ್ತು ಹೋಗಿದ್ದಾನೆ, ಅವನ ಮಕ್ಕಳೆಲ್ಲ ಅಬಲೆಯರಾಗಿದ್ದಾರೆ, ತುಂಬ ದುಃಖ ಆಗ್ತಾ ಇದೆ, ತಡಿಲಿಕ್ಕಾಗ್ತಾ ಇಲ್ಲ. ಅಶ್ಮ ಹೇಳ್ತಾನೆ, ದುಃಖಕ್ಕೆ ಕಾರಣ ತಮ್ಮ ಸತ್ತಿದ್ದಲ್ಲ, ತಮ್ಮ ಜನ್ಮ ಜನ್ಮಕ್ಕೂ ನನಗೆ ಹೊತ್ತಿಕೊಂಡವನು ಅನ್ನುವ ಅಭಿಮಾನ ದುಃಖಕ್ಕೆ ಕಾರಣ. ನಿನಗೆ ತಮ್ಮನನ್ನ ನೀನು ಹುಟ್ಟುತ್ತಾ ತಗೊಂಡು ಬರಲಿಲ್ಲ, ಕಳ್ಕೊಂಡಿದ್ದು ನೀನಲ್ಲ. ಕೆಲವರು ಮಕ್ಕಳು ಹುಟ್ಟುತ್ತು ಅಂತ ಸಂಭ್ರಮ ಪಡ್ತಾರೆ, ಸತ್ತೋದ್ರು ಅಂತ ದುಃಖ ಪಡ್ತಾರೆ. ಕೊಟ್ಟಿದ್ದು ಅವನೇ, ಹುಟ್ಟುತ್ತೇನೋ ತರಲಿಲ್ಲ, ಸಾಯುತ್ತೇನೋ ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತಿ ದೇಹ ಅಂತಾರೆ ಕನಕದಾಸರು. ಹುಟ್ಟುತ್ತಾ ಬೆತ್ತಲಾಗಿ ಬರ್ತೇವೆ, ಸಾಯ್ತಾ ಭಸ್ಮವಾಗಿ ದೇಹ ಬಿಟ್ಟು ಹೋಗ್ತೇವೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೂ ಯಾರ ಸಂಬಂಧವೂ ಇಲ್ಲ. ಕರ್ತವ್ಯಗಳಿಗೋಸ್ಕರ ಮಾನವನ ಬದುಕಿದೆ ಹೊರತು ಅಭಿಮಾನಗಳಿಗೆ ತುತ್ತಾಗಬೇಡ.